ಹೆಲೋ ಹಾಯ್ ಇಟ್ಸ್ ಸಂಡೇ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ಇರಲೇಬೇಕಲ್ವಾ, ಬಟ್ ಇವತ್ತು ನಾನ್ ವೆಜ್ಜನ್ನು ಮಾಡ್ತಿಲ್ಲ. ನಾಳೆಯಿಂದ 3 ಡೇಸು ಕಂಟಿನ್ಯೂಯಸ್ ಆಗಿ ಊರು ಹಬ್ಬ ಇದೆ. ಸೊ ಹಾಗಾಗಿ ನಾನ್ ವೆಜ್ ಇವತ್ತು ತರ್ತಿಲ್ಲ. ನಾನ್ ವೆಜ್ಗೆ ಆಲ್ಟರ್ನೇಟಿವ್ ಆಗಿ ಏನಾದರೂ ಒಂದು ಮಾಡ್ಕೊಳ್ಳೇಬೇಕಲ್ವಾ, ಇಲ್ಲಾಂದರೆ ಊಟ ಹೊಟ್ಟೆಗೆ ಸೇರೋದಿಲ್ಲ. ಸೊ ನಾನ್ ವೆಜ್ಗೆ ಆಲ್ಟರ್ನೇಟಿವ್ ಆಗಂದರೆ ಎಗ್ಗು ಮತ್ತು ಮಶ್ರೂಮು. ಸೊ ಇವತ್ತು ನಾನು ಎಗ್ ಬುರ್ಜಿಯನ್ನು ಮಾಡ್ತೀನಿ. ಎಗ್ ಬುರ್ಜಿಯನ್ನು ನಾನು 3 ಟೈಪ್ಸ್ ಮಾಡ್ತೀನಿ, ಬಟ್ ಇವತ್ತು ಸಿಂಪಲ್ಲಾಗಿ ಮಾಡ್ಕೊಳ್ತಿದ್ದೀನಿ. ಆನಿಯನ್ನ ಹಾಕಿ ಎಗ್ನ ಹೊಡೆದು ಅದಕ್ಕೆ ಒಂದು ಸ್ವಲ್ಪ ಚಿಲ್ಲಿ ಪೌಡರನ್ನು ಸೇರಿಸ್ತಿದ್ದೀನಿ. ಆ್ಯಕ್ಚುಲಿ ಎಗ್ ಬುರ್ಜಿಗೆ ಹಸಿಮೆಣಸಿನ್ಕಾಯಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಬಟ್ ಆಯುಷು ಮತ್ತು ಲಕ್ಕಿ ಕೂಡ ತಿಂತಾರೆ. ಸೊ ಅವ್ರಿಗೆ ಗೊತ್ತಾಗೋದಿಲ್ಲ ಹಸಿಮೆಣಸಿನ್ಕಾಯಿ ಎಲ್ಲ. ಆಯುಷ್ಗೇನೋ ಗೊತ್ತಾಗುತ್ತೆ, ಸೈಡ್ಗೆ ಇರ್ತಾನೆ, ಬಟ್ ಲಕ್ಕಿಗೆ ಗೊತ್ತಾಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ನಾನು ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ತಿದ್ದೀನಿ. ಸೊ ಈರುಳ್ಳಿ, ಚಿಲ್ಲಿ ಪೌಡರು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟೇ ಇಂಗ್ರೀಡಿಯೆಂಟ್ಸು ನಾನು ಇವತ್ತು ಎಗ್ ಬುರ್ಜಿಗೆ ಹಾಕಿರೋವಂಥದ್ದು. ಮನೇಲಿ ಮುದ್ದೆ ಮಾಡಿ 2 ಡೇಸ್ ಆಗಿತ್ತು. ಬರೀ ಅನ್ನ ಮತ್ತು ದೋಸೆ, ಇಡ್ಲಿ ಇದರಲ್ಲೇ ಇದ್ವಿ. ಸೊ ಹಾಗಾಗಿ ಇವತ್ತು ಬೆಳಗ್ಗೆನೆ ನಾನು ಮುದ್ದೆ ಮಾಡಿದ್ದೀನಿ. ರಾತ್ರಿದು ಬಸ್ಸಾರಿತ್ತು, ಅದಕ್ಕೆ ಮುದ್ದೆ ಮಾಡಿ ಎಗ್ ಬುರ್ಜಿಯನ್ನು ಮಾಡಿದ್ದೀನಿ. ಸೊ ಒಳ್ಳೆ ಕಾಂಬಿನೇಷನ್ನು. ಈಗ ಬೇರೆ ಮಳೆ ಶುರು ಆಗಿದೆ. ಈ ವೆದರ್ಗಂತೂ ಸೂಪರ್ ಕಾಂಬಿನೇಷನ್ನು, ಸಖತ್ತಾಗಿದೆ. ಆ್ಯಕ್ಚುಲಿ ಈ ಕ್ಷಣಕ್ಕೆ ಅನ್ನಿಸ್ತಿದೆ ಈ ಊಟದ ಮುಂದೆ ನಾನ್ ವೆಜ್ಜು ಏನೇನು ಅಲ್ಲ ಅಂತ. ಬಟ್ ಯಾಕೋ ಮನಸ್ಸಂತೂ ಒಪ್ಪಲ್ಲ, ಹೌದಲ್ವಾ? ಏನೇ ತಂದಿಟ್ರು ನಮಗೆ ನಾನ್ ವೆಜ್ ಮುಂದೆ ಏನೇನು ಅಲ್ಲ ಅಂತ. ಸೊ ಅದಾದಮೇಲೆ ಅಡುಗೆ ಎಲ್ಲ ಮುಗಿಸಿ ಊಟ ಎಲ್ಲ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮುಗಿಸಿ ಊರ ಹಬ್ಬ ಅಂತ ಹೇಳಿದ್ನಲ್ವ. ಸೊ ಒಂದು ಸ್ವಲ್ಪ ಪರ್ಚೇಸಿಂಗ್ ಇತ್ತು, ಅಂದರೆ ಹೂವು, ಹಣ್ಣು ಇದನ್ನೆಲ್ಲ ತರಬೇಕಿತ್ತು. ಹಾಗಾಗಿ ದೇವರಳ್ಳಿಗೆ ಹೋಗಿ ಬಂದ್ವಿ. ಸೊ ಬರ್ತಾ ಹಾಗೆ ಚಾಟ್ಸ್ನ ಕೂಡ ತಂದಿದ್ವಿ. ಚಾಟ್ಸ್ನ ಕೂಡ ತಿಂದ್ಕೊಂಡ್ವಿ. ಈಗ ನಾನು ಏನೇನು ತಂದಿದ್ದೀನಿ ಎಲ್ಲ ತೆಗೆದು ಎತ್ತಿಡೋಣ ಅಂತ ಹೇಳಿ ಓಪನ್ ಮಾಡ್ತಿದ್ದೀನಿ. ಇದು ವಾಟರ್ ಬಾಟಲ್ಲು ಕ್ಲೀನ್ ಮಾಡೋವಂಥದ್ದು. ಆ್ಯಕ್ಚುಲಿ ನಮ್ಮ ಮನೇಲಿತ್ತು, ಏನಾಯಿತು ಅಂತಲೇ ಗೊತ್ತಿಲ್ಲ, ಸಿಗ್ತಾನೆ ಇಲ್ಲ, ಹಾಗಾಗಿ ತೊಗೊಂಬಂದೆ. ಆ ಪ್ಯಾಕಲ್ಲಿ 2 ಬಂದಿತ್ತು, ಪುಟಾಣಿದೊಂದು, ದೊಡ್ಡದೊಂದು. ಪುಟಾಣಿದಂತೂ ತುಂಬ ಚೆನ್ನಾಗಿತ್ತು. ನಂತರ ಧೂಪ ಹಾಕಲಿಕ್ಕೆ ಒಂದು ಮಣ್ಣಿನ ಹಣತೆ ಕೂಡ ತೊಗೊಂಬಂದಿದ್ದೀನಿ. ಅದಕ್ಕೆ ಕಲರ್ ಪೇಂಟ್ ಮಾಡಬೇಕು. ಸೊ ವಾಟರ್ ಪೇಂಟಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನು ವಾಟರ್ ಪೇಂಟ್ ಮಾಡಿ ನಂತರ ನಿಮಗೆ ತೋರಿಸ್ತೀನಿ. ಸೊ ನಂತರ ಒಂದು ಸ್ವಲ್ಪ ತಿಂಡಿನೂ ಸಹ ತೊಗೊಂಬಂದಿದ್ದೆ, ಲಕ್ಕಿಗೆ ಕೈಗೆ ಆಗಾಗ ಆಟಾಡುವಾಗ ಕೊಡೋಣ ಅಂತ ಹೇಳಿ. ಹಾಗೆ ಒಂದು 4 ಡಜನ್ ಬಳೆನೂ ಸಹ ತೊಗೊಂಬಂದೆ. ಪೂಜೆಗೆ ಸ್ಯಾರಿ ಹಾಕ್ಕೊಬೇಕು ಅಂದ್ಕೊಂಡಿದ್ದೀನಿ. ಸ್ಯಾರಿ ಮಚ್ಚು ಗ್ರೀನ್ ಕಲರ್ ಪ್ಲೇನ್ ಬಳೆ 1-2 ಡಜನ್ ತೊಗೊಂಬಂದಿದ್ದೀನಿ. ಮತ್ತು ನನ್ನ ಫೇವ್ರೇಟ್ ಅಂದರೆ ನೀವು ವೀಡಿಯೋಸಲ್ಲಿ ನೋಡ್ತಿರಬಹುದು, ನನ್ನ ಕೈಯಲ್ಲಿ ಆಲ್ಮೋಸ್ಟು ಬ್ಲ್ಯಾಕ್ ಬಳೆನೇ ಇರುತ್ತೆ. ನನ್ನ ಫೇವ್ರೇಟು, ನಾನು ಇಷ್ಟಪಟ್ಟು ಹಾಕ್ಕೊಳ್ಳೋ ಬಳೆ ಅದು. ಸೊ ಹಾಗಾಗಿ ಅದೊಂದು 2 ಡಜನ್ ತೊಗೊಂಬಂದೆ. ಮೊನ್ನೆ ತೊಗೊಂಬಂದಿದ್ದೆ, ಒಂದು 4 ಡಜನ್ ತೊಗೊಂಬಂದಿದ್ದೆ, ಬಟ್ ಸ್ವಲ್ಪ ದೊಡ್ಡ ಸೈಜ್ ತೊಗೊಂಬಂದ್ಬಿಟ್ಟಿದ್ದೀನಿ. ಹಾಕ್ಕೊಂಡಾಗೆಲ್ಲ ಸ್ವಲ್ಪ ಲೂಸ್ ಇರುತ್ತಲ್ವ, ಕೆಲಸ ಮಾಡುವಾಗಲೆಲ್ಲ 2 ಹೊಡಿತಾನೇ ಇದೆ. ಹಾಗಾಗಿ ನನ್ನ ಕೈಗೆ ಕರೆಕ್ಟಾಗಿ ಕೂರುವಂತಹ ಸೈಜಿಂದು 1-2 ಡಜನ್ನು ಬ್ಲ್ಯಾಕ್ ಬಳೆ ತೊಗೊಂಬಂದಿದ್ದೀನಿ. ಸೊ ಆ್ಯಕ್ಚುಲಿ ಏನು ಗೊತ್ತಾ, ನನಗೆ ಬಳೆ ಅಂದ್ರೇ ಇಷ್ಟ ಆಗ್ತಿರ್ಲಿಲ್ಲ. ಹೂವು, ಈ ಬಳೆ ಇದೆಲ್ಲ ಇರಿಟೇಟ್ ಅನಿಸೋದು ನನಗೆ. ಮುಂಚೆ ಎಲ್ಲ ಬಳೆನೇ ಹಾಕ್ತಿರ್ಲಿಲ್ಲ ನಾನು. ಸೊ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಒಂದು ವಾಚ್, ಸ್ಟಾರ್ಟಿಂಗಲ್ಲಿ ಒಂದು ವಾಚ್ ಇರ್ತಿತ್ತಷ್ಟೇ. ಅದನ್ನು ಬಿಟ್ಟರೆ ನಾನು ಬೇರೆ ಏನೂ ಹಾಕ್ಕೊಳ್ತಿರ್ಲಿಲ್ಲ ಕೈಗೆ. ಇನ್ನೊಂದು ಕೈಯಲ್ಲೇ ಬ್ಲ್ಯಾಕ್ ದಾರ ಆಗಲಿ, ಇಲ್ಲಾಂದರೆ ಈಗ ನೋಡ್ತಿರಬಹುದು ನೀವು, ಯೆಲ್ಲೋ ಕಲರ್ದೊಂದು ದೇವ್ರದ್ದು ದಾರ ಕಟ್ಟಿದ್ದೀನಲ್ವ, ಆ ಥರದ್ದು ಒಂದು ಇರ್ತಿತ್ತಷ್ಟೇ. ಬಳೆನೇ ಹಾಕ್ಕೊಳ್ತಿರ್ಲಿಲ್ಲ. ಲಕ್ಕಿ ಹೊಟ್ಟೆ ಒಳಗಡೆ ಬಿದ್ಮೇಲೆ ನನಗೆ ಹೂವು ಅಂದರೆ ಇಷ್ಟ ಆಗೋದು, ಬಳೆ ಅಂದರೆ ಇಷ್ಟ ಆಗೋದು, ಮತ್ತು ಸ್ಯಾರಿ ಹಾಕ್ಕೊಳ್ಳೋಕ್ಕೂ ಸಹ ಇಷ್ಟ ಆಗೋದು. ಸೊ ಆಗ ಸ್ಟಾರ್ಟ್ ಮಾಡಿರೋದು ನಾನು ಬಳೆ ಹಾಕಿಸ್ಕೊಳ್ಳಿಕ್ಕೆ. ಸೊ ಇದುವರೆಗೂ ಕೂಡ ಇಷ್ಟ ಆಗ್ತಾನೆ ಇರುತ್ತೆ. ಮೇನ್ ಅಂದರೆ ನನಗೆ ಈ ಬ್ಲ್ಯಾಕ್ ಬಳೆ ಹಾಕ್ಕೊಬೇಕಂದ್ರೆ ತುಂಬ ಇಷ್ಟ ಆಗುತ್ತೆ. ಸೊ ಆಲ್ಮೋಸ್ಟು ನಾನು ಹಾಗಾಗಿ ಆ ಬ್ಲ್ಯಾಕ್ ಬಳೆನೇ ಹಾಕ್ಕೊಂಡಿರ್ತೀನಿ. ಕೆಲವೊಂದು ಬಾರಿ ಬಿಚ್ಚಿಡೋಣ ಅನಿಸುತ್ತೆ ಬಳೆನ, ಬಟ್ ಈಗ ವೀಡಿಯೋಸ್ ಬೇರೆ ಮಾಡ್ತಿದ್ದೀನಲ್ವ, ಬರೀ ಕೈಯಲ್ಲಿದ್ದರೆ ಚೆನ್ನಾಗಿರಲ್ಲ ಅಂತ ನಾನು ಬಳೆನೂ ಸಹ ತೆಗಿತಿಲ್ಲ. ನಮ್ಮನೆ ಚಿನ್ನಿ ಇದು, ನಮ್ಮನೆ ಮುದ್ದು ಬಂಗಾರಿ.
ತಂದಿರುವಂತಹ ಎಲ್ಲ ಥಿಂಗ್ಸ್ನ ಎತ್ತಿಟ್ಕೊಂಡು ಅಡುಗೆ ಮಾಡಿ ಊಟ ಎಲ್ಲ ಮಾಡಿ ಮುಗಿಸಿದ್ದಾಯಿತು. ಲಕ್ಕಿ ಕೂಡ ಮಲಗಿದ್ದಾನೆ. ಈಗ ಟೈಮ್ 11:30 ಆಗಿದೆ. ಈಗ ನಾನು ನೈಲ್ ಪಾಲಿಶನ್ನು ಹಾಕ್ಕೊಳ್ತಿದ್ದೀನಿ. ಲಕ್ಕಿ ಎದ್ದಾಗ ಹಾಕ್ಕೊಂಡ್ರೆ ನನಗೂ ಹಾಕು ಅಂತ ಪೀಡಿಸ್ತಿರ್ತಾನೆ. ಹಾಕ್ಲಿಲ್ಲ ಅಂದರೆ ತುಂಬಾ ಅಳ್ತಾನೆ. ಹಾಗಾಗಿ ಅವ್ನು ಮಲಗಿದಾಗ ಹಾಕ್ಕೊಂಡ್ರೆ ಬೆಟರು. ಇನ್ನೊಂದು ಏನಪ್ಪ ಅಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಅದೊಂದು ಕೆಲಸ ಇದೊಂದು ಕೆಲಸ ಇದ್ದೇ ಇರುತ್ತೆ. ಸೊ ಕೆಲಸ ಮಾಡ್ತಿರಬೇಕು. ಹಾಗಾಗಿ ನೈಲ್ ಪಾಲಿಶೇ ಹಾಕ್ಕೊಳ್ಳಿಕ್ಕಾಗಲ್ಲ. ಹಾಕ್ಕೊಂಡ್ರೂ ಕೆಲಸ ಮಾಡುವಾಗ ಅರ್ಧಂಬರ್ಧ ಅಲ್ಲೇ ಹೋಗ್ಬಿಟ್ಟಿರುತ್ತೆ ನೈಲ್ ಪಾಲಿಶು. ಸೊ ಮಲಗುವಾಗ ಹಾಕ್ಕೊಂಡ್ರೆ ಬೆಳಗ್ಗೆ ಅಷ್ಟರಲ್ಲಿ ಆರಿರುತ್ತೆ ಮತ್ತು ಚೆನ್ನಾಗಿರುತ್ತೆ, ಹೋಗೋದಿಲ್ಲ. ಸೊ ಹಾಗಾಗಿ ಲಕ್ಕಿ ಮಲಗಿದಾಗ ಹಾಕ್ಕೊಳ್ತಿದ್ದೀನಿ. ಆ್ಯಕ್ಚುಲಿ ಕೈಗೆ ನಾನು ನೈಲ್ ಪಾಲಿಶ್ ಹಾಕಲ್ಲ ಸಾಮಾನ್ಯವಾಗಿ. ಏನಾದರೂ ಫಂಕ್ಷನ್ ಇದ್ದರೆ ಮಾತ್ರ ಹಾಕ್ಕೊಳ್ತೀನಿ. ಸೊ ನಂತರ ನಾನಿಲ್ಲಿ ಮೆಹಂದಿಯನ್ನು ಹಾಕ್ಕೊಳ್ತಿದ್ದೀನಿ. ಸೊ ಹಳೆ ಕಾಲದವರೆಲ್ಲ ಹಾಕ್ಕೊಳ್ತಿದ್ರಲ್ವ, ಈ ಮದುವೆ ಫಂಕ್ಷನ್ನಲ್ಲೆಲ್ಲ ಮದುವೆ ಹೆಣ್ಣಿಗೆ ಹಾಕ್ತಾರಲ್ವ, ಆ ರೀತಿ ಹಾಕ್ಕೊಳ್ತಿದ್ದೀನಿ. ಈ ಡಿಸೈನ್ ಎಲ್ಲ ಹಾಕ್ಕೊಳ್ಳಿಕ್ಕೆ ಕೂತ್ಕೊಂಡ್ರೆ ಒಂದು 1/2 hour ಬೇಕು. ನಂಗೆ ಅಷ್ಟೆಲ್ಲ ತಾಳ್ಮೆ ಇಲ್ಲ, ಯಾಕಂದರೆ ನಿದ್ದೆ ತುಂಬ ಬರ್ತಿದೆ. ಇನ್ನೊಂದು, ನಾನು ಪ್ರೊಫೆಷ್ನಲಿ ಮೆಹಂದಿ ಡಿಸೈನರು ಅಲ್ಲ, ಮತ್ತು ನಂಗೆ ಇಂಟ್ರೆಸ್ಟು ಇಲ್ಲ. ಏನೋ ಫೋನಲ್ಲಿ ನೋಡಿಕೊಂಡು ಯಾವುದಾದ್ರೂ ಸಿಂಪಲ್ ಡಿಸೈನನ್ನು ಒಂದು 1/2 hour ತೊಗೊಳುತ್ತೆ. ಅದು ಪರ್ಫೆಕ್ಟಾಗಿಯೂ ಬರೋದಿಲ್ಲ. ಸೊ ಅದರಲ್ಲಿ ಅರ್ಧಂಬರ್ಧ ನಾನು ಹಾಕ್ಕೊಳ್ತೀನಿ. ಬಟ್ ಇಂಟ್ರೆಸ್ಟ್ ಇಲ್ಲ ಡಿಸೈನ್ ಎಲ್ಲ ಹಾಕ್ಕೊಳ್ಳಿಕ್ಕೆ. ನಾನು ಹಾಕ್ಕೊಂಡಾಗೆಲ್ಲ ಇದೇ ಡಿಸೈನೇ ಹಾಕ್ಕೊಳ್ಳೋದು. ನನ್ನ ಕೈಗೂ ಅಷ್ಟೇ ತುಂಬ ಚೆಂದ ಕಾಣುತ್ತೆ. ನಿಮಗೆ ನಾಳೆ ತೋರಿಸ್ತೀನಿ, ಗೊತ್ತಾಗುತ್ತೆ. ಸೊ ಬೇರೆ ಡಿಸೈನ್ ಬರೋದಿಲ್ಲ ಅಲ್ವಾ, ಹಾಗಾಗಿ ಯಾವ್ದು ಹಾಕ್ಕೊಳ್ತೀವೋ ಅದನ್ನೇ ಇಷ್ಟಪಡಲೇಬೇಕು. ಸೊ ಇದಿಷ್ಟು ಇವತ್ತಿನ ವ್ಲಾಗ್. ಐ ಹೋಪ್ ಎಲ್ಲರಿಗೂ ಸಹ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ. ಸೊ ನಿಮ್ಗೇನಾದರೂ ಈ ಪುಟ್ಟ ವ್ಲಾಗ್ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಮಿಸ್ ಮಾಡದೆ ನನ್ನ ಪೇಜನ್ನು ಫಾಲೋ ಮಾಡಿ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು.